ಓವರ್ ಮೂವಿ ಎಷ್ಟೆಷ್ಟು ಅಬ್ಬರದ ಸಿನಿಮಾಗಳ ನಡುವೆ ಇಂತಹ ಸಾಹಿತ್ಯ ಶ್ರೀಮಂತಿಕೆ ಇರೋ ಸಿನಿಮಾಗಳನ್ನ ನೋಡಿದ್ರೆ ಕನ್ನಡ ಇನ್ನೂ ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ಶಾಕಾಹಾರಿ ಸಿನಿಮಾ ಅದನ್ನ ಪ್ರೂವ್ ಮಾಡಿದೆ ಅಂತ ನಾನು ಸಿನಿಮಾ ನೋಡಿ ಹೇಳಿದ್ದೀನಿ. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ. ದಯವಿಟ್ಟು ಪೈರಸಿ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಚಿತ್ರನ ಬಂದು ಥಿಯೇಟರ್ಗಳಲ್ಲಿ ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರವನ್ನ ಶಾಕಾಹಾರಿ ಚಿತ್ರವನ್ನ ನೋಡಿ. ಸರ್ ತುಂಬ ಚೆನ್ನಾಗಿ ಬಂದಿದೆ. ಎಂಡಿಂಗ್ ಕ್ಲೈಮ್ಯಾಕ್ಸ್ ಅಂತ ತುಂಬ ಸೂಪರ್ ಅಂದರೆ ಸೂಪರ್. ಆ ಸಸ್ಪೆನ್ಸ್ ಎಂಡಿಂಗಲ್ಲಿ ರಿವೀಲ್ ಮಾಡೋದಂತೂ ಅಲ್ಟಿಮೇಟ್. ಸಿನಿಮಾ ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಏನೋ ಲಾಯರ್ ಬೇಕಾದ್ರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ವಿತ್ ಫ್ಯಾಮಿಲಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಶಾಕಾಹಾರಿ ತಂಡದಿಂದ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಹಳ್ಳಿ ವಾತಾವರಣದಲ್ಲಿ ತೆಗೆದಿರಕ್ಕಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲೇ ಪೈರೇಟೆಡ್ ಕಾಪೀಸನ್ನ ಎಲ್ಲೂ ನೋಡಬೇಡಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಪಿಕ್ಚರೈಸೇಷನ್, ಕ್ಯಾಮ್ರಾ, ಸೌಂಡು, ಮ್ಯೂಸಿಕ್ಕು, ಎವ್ರಿಥಿಂಗ್ ವಾಸ್ ಗುಡ್. ತುಂಬ ಚೆನ್ನಾಗಿದೆ. ನರ್ವ್ ಚಿಲ್ಲಿಂಗ್ ಸ್ಟೋರಿ. ಕನ್ನಡದಲ್ಲಿ ತುಂಬ ಖುಷಿ ಆಗ್ತಿದೆ ಈ ಥರದ್ದು ಒಂದು ಕತೆ. ಅಂದರೆ ಎವ್ರಿ ಸೆಕೆಂಡ್ ಕೂಡ ಒಂದು ಹೊಸ ತಿರುವು ಈ ಚಿತ್ರದಲ್ಲಿ. ರಂಗಾಯಣ ರಘು ಅವರು ಮತ್ತು ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನೇಕ ಹೊಸ ಮುಖಗಳನ್ನು ನೋಡಿದ್ವಿ. ಎಲ್ಲರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈ ಚಿತ್ರದ ನಿಜವಾದ ಹೀರೋ ಇದರ ಸ್ಕ್ರಿಪ್ಟ್ ಅಂತ ಅನ್ಕೋತೀನಿ. ಸ್ಕ್ರಿಪ್ಟ್ ಮತ್ತು ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ರಂಗಾಯಣ ರಘು ಅವರು ಹೀ ಈಸ್ ದ ಮಾಸ್ಟರ್ ಆಫ್ ಹಿಸ್ ಗೇಮ್. ಖುಷಿ ಆಯಿತು. ಮತ್ತು ಪ್ರೇಕ್ಷಕಿಯಾಗಿಯೂ ಸಿನಿಮಾ ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕೂತ್ಕೊಂಡು ನೋಡ್ತಾ ಇದ್ದರೆ ನೀವು ಕಣ್ಣು ಕೂಡ ಮಿಟಕ್ಸೋಕ್ಕೆ ಇಷ್ಟಪಡೋದಿಲ್ಲ ಅಂಥ ಥ್ರಿಲ್ಲರ್ ಇದೆ. ಅದು ಒಂದು ಇಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಈ ಥರ ಜಾನರ್ ನಾನು ನೋಡ್ತಿರೋದು ಕನ್ನಡದಲ್ಲಿ ಮೇ ಬಿ ಫಸ್ಟ್ ಟೈಮ್ ಅಂತ ನಾನು ಅನ್ಕೋತೀನಿ. ಸುಮಾರು ಸಿನಿಮಾಗಳು ನೋಡಿರೋದ್ರಿಂದ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ.